ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ, ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ. ಮನೆ ಬೀದಿ ಅಂಗಡಿಯವರೆಲ್ಲ ನಮ್ಮವ್ರೆ, ಹುಡ್ಕೊಂಡೋಗಿ ಕುರಿಗಳು ಮಾಡ್ತೀವಿ ನೋಡ್ತಾವ್ರೆ. ಬೀದಿ ಬೀದಿ ಸುತ್ತಿ ನಾವು ಕುರಿಗಳು ಮಾಡ್ತೀವಿ. ನಾವೇನ್ ಲಂಚ ಕೇಳ್ತೀವ ಇಲ್ಲ ಹಣ ಕೇಳ್ತೀವ? ನಿಮ್ಮನ್ನ ನಗಿಸ್ಬೇಕನ್ನೋದು ಒಂದೇ ಉದ್ದೇಶ ಕಣ್ರಿ. ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ, ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ. ಅಣ್ಣ ನೋ ಡಾಕ್ಟ್ರ್ ಹೋದ್ರ ಇಲ್ಲಿಂದ ಯಾರಾದ್ರು? ಡಾಕ್ಟ್ರ್ ಗೌರ್ಮೆಂಟ್ ಡಾಕ್ಟ್ರ್ ಹೋದ್ರ ಯಾರಾದ್ರೂ ಇಲ್ಲಿ ಗಾಡಿ ಬಂದೈತಲ್ಲ, ಇಲ್ಲಿ ಹೋದ್ರಾ? ಇಲ್ಲಿ ಗಾಡಿ ನಿಂತೈತೆ, ಗೌರ್ಮೆಂಟ್ ಗಾಡಿ ಇಲ್ಲಿ ನಿಂತಿರೋದು, ಇಲ್ಲಿ ನಿಂತೈತೆ ನೋಡು. ಹಾಂ ಗೌರ್ಮೆಂಟ್ದು. ಅಯ್ಯೋ ನಿಮ್ಗೆ ಹೌದಾ? ಗೊತ್ತಿಲ್ವಾ ಮ್ಯಾಟ್ರು? ಏಡ್ಸ್ ಇರೋರಿಗೆ ಗೌರ್ಮೆಂಟಿಂದ 1.5 ಲಕ್ಷ ಕೊಡ್ತಾವ್ರೆ. ಏಡ್ಸ್ ಇರೋರಿಗೆ ಫ್ರೀಯಾಗಿ, ಅಂದ್ರೆ ಟ್ರೀಟ್ಮೆಂಟ್ ತೊಗೊಳಕ್ಕಾಗಲ್ಲ ಅವ್ರಿಗೆ, ಏಡ್ಸ್ ಇರೋರಿಗೆ. ಹ್ಞೂ ಅಲ್ಲ ಹಂಗಲ್ಲಣ್ಣು, ಗೌರ್ಮೆಂಟಿಂದ ಫ್ರೀ ಕೊಡ್ತಾವ್ರೆ, ನಾವು ಇಸ್ಕೊಳಕ್ಕೆ ಬಂದಿರೋದು. ಸುಳ್ಳೇಳಿ ಇಸ್ಕೊಂಬಿಡೋದು. ನಿನ್ನೆ ಹಳ್ಳಿ ಒಳಗೆಲ್ಲ ಕೊಟ್ಟವ್ರೆ, ಯಲಹಂಕ ಕಡೆ ಎಲ್ಲ 1.5 ಲಕ್ಷ ಕೊಡ್ತಾರೆ ಸ್ಪಾಟ್ ಕ್ಯಾಶು. ಅಂದರೆ ಏಡ್ಸ್ ಐತಿ ಅದು ಇದು ತೊಂದರೆ ಆಗೈತಂದರೆ ಏಡ್ಸ್ ದುಡ್ಡು ಕೊಡ್ತಾವ್ರೆ. ನಮ್ಮ ದೊಡ್ಡಪ್ಪನ ಮಗ ನನ್ನ ಫ್ರೆಂಡ್ಸ್ ಹುಡುಗರೆಲ್ಲ ತೊಗೊಂಬಿಟ್ಟವ್ರೆ. ಅದಕ್ಕೆ ನಾನು ಬಂದಿದ್ದೀನಿ ಸುಮ್ಮನೆ ನಾಟಕಕ್ಕೆ. ಇಲ್ಲಿ ಬಂದವ್ರು ಇವತ್ತು ವಿಲೇಜ್ಗೆ, ಅದಕ್ಕೆ ಯಾರೋ ಫೋನ್ ಮಾಡಿದ್ರು, ಅದಕ್ಕೆ ಬಂದೆ ನಾನು ಬೇಗ. ನೋಡಿ ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಬಂದಿದ್ದೀನಿ, ಆಟೋ ನಿಲ್ಲಿಸಿ ಬಂದಿದ್ದೀನಿ. ಸುಮ್ಮನಿದ್ದು ಬಿಡಿ, ಹೇಳಕ್ಕೆ ಹೋಗ್ಬೇಡಿ. ಹಾಂ ನಮ್ದೇನೋ ಮಾಡ್ಕೊತೀವಿ. ಯಾರ್ದು? ಇವ್ರದಾ? ಹೌದಾ? ಸುಮ್ಮನೆ ಏಡ್ಸ್ ಅಂದ್ಬಿಡೋದು. ಸುಮ್ಮನೆ ಹೇಳಕ್ಕೆ ಹೋಗಿ ಸ್ವಲ್ಪ ಜರ್ಗಣ ಆ ಕಡೆ. ಇಲ್ಲಿ ಬರ್ತಾವನ್ನೆಲ್ಲ ಡಾಕ್ಟ್ರು, ಅದಕ್ಕೆ ಇಲ್ಲಿ ಬಂದರು ಮೆಲ್ಲಿಗೆ. ಸುಮ್ಮನೆ ನಿಮಗೆ ಬೇಕು ದುಡ್ಡು ಬೇಕಂದ್ರೆ ಹೂವನಿ, ಇಲ್ಲ ಸುಮ್ಮನೆ ಬಿಡಿ. ಅಯ್ಯ ನಿಮ್ಮ ಮನೆ ಬರ, ಏನಾರು ಮಾಡ್ಕೊಳ್ಳಿ, ನನಗೆ ಬೇಕು. ನಮಗೆ ಬೇಕಪ್ಪ, ನಾನು ಇಸ್ಕೊತೀನಿ. ಸುಳ್ಳು ಹಣ ಗೌರ್ಮೆಂಟ್ ಕೊಡ್ತಾರಂದ್ರೆ ಯಾಕೆ ಬಿಡ್ಬೇಕು? ನೀವು ಗೌರ್ಮೆಂಟ್ ಅಂದ್ರೆ ಗೊತ್ತಾ ಅಲ್ವಾ? ನಾವು ಇಸ್ಕೊತೀವಪ್ಪ, ನಿಮಗೆ ಬೇಕಾ ಬೇಡೋ ನನಗೆ ಗೊತ್ತಿಲ್ಲ. ಏನೋ ಮಾಡ್ಕೊಳ್ಳಿ. ಏನಣ್ಣ? ಇಲ್ಲ ನನಗೂ ಇಲ್ಲ, ಇನ್ನೇನು ನನಗೆ ಐತಂತ ನಾನು ಬಂದೆ. ಸುಮ್ಮನೆ ಐತೆ ಅಂದ್ಬಿಟ್ಟು ದುಡ್ಡು ಇಸ್ಕೊಳ್ಳೋದು ಗೌರ್ಮೆಂಟಿಂದ. ಅಲ್ಲೆಲ್ಲ ಕೊಟ್ಟು ಬರ್ತಾಯಿಲ್ವ, ಅದಕ್ಕೆ ತಾನೇ ಓಡ್ ಬಂದಿದ್ದು ನಾನು. ಡ್ರೆಸ್ ಚೇಂಜ್ ಮಾಡ್ಕೊಂಡು ಇಲ್ಲಿ ನೋಡು, ಟೀ ಶರ್ಟ್ ತೆಗೆದ್ಬಿಟ್ಟು ಟಕ್ಕಂತ ಯಾವ್ದೋ ಶರ್ಟ್ ಒಣಾಕಿದ್ದ ನಮ್ಮ ಫ್ರೆಂಡು, ಈಸ್ಕೊಂಡು ಹಾಕೊಂಬಂದ್ಬಿಟ್ಟೆ. ನಾವು ಇರೋವ್ರೆ ಚೆನ್ನಾಗಿ. ನಾವು ಇಲ್ಲಿಯವ್ರೆ. ಏರ್ಪೋರ್ಟ್ ಹತ್ರ ಮನೆ ಐತೆ ನಮ್ಮದು. ದೇವನಹಳ್ಳಿ. ಹಾಂ ಇಲ್ಲಿ ಓದ್ತಾ ಇದ್ದೀನಿ ನಾನೇ. ಕ್ಯಾಶ್ ಕೊಡ್ತಾರೆ, ಅದಕ್ಕೆ ಏಡ್ಸ್ ಐತೆ ಅಂತ ಹೇಳ್ಬೇಕು. ಸುಮ್ಮನೆ ಏನೂ ಕೇಳಲ್ಲ, ಆಧಾರ್ ಕಾರ್ಡು ಚೆಕ್ ಮಾಡ್ತಾನೆ. ಸುಮ್ಮನೆ ಕೆಮ್ಮದಂಗೆ ಏನೋ ಮಾಡೋದು ನಾಟಕ. ನನಗೆ ಗೊತ್ತು ಏನು ಮಾಡ್ಬೇಕು. ನಾನು ಸ್ಟೂಡೆಂಟೇ, ಮೆಡಿಕಲ್ ಸ್ಟೂಡೆಂಟ್ ನಾನು. ನನಗೆ ಗೊತ್ತು ಏನು ಮಾಡ್ಬೇಕು ನಾಟಕ ಅಂತ. ಬಿಡ್ತೀನಿ ಅನ್ಕೊಂಬಿಟ್ರ ನೀವು? ಮಾಡ್ತೀನಿ ನೋಡಿ. ಹಾಂ ಸುಮ್ಮನೆ ನೀನು ಬೇಡ, ನೀನು ಹೇಳ್ಕೊ, ನೀನು ಹೇಳು ಅಷ್ಟೇ. ನಿನಗೆ ಬೇಕಾ ಹೇಳು, ನನಗೆ ಬೇಕಪ್ಪ, ನಾನು ಈಸ್ಕೊತೀನಿ ಅಷ್ಟೇ. ನಮ್ಮ ಹುಡುಗರೆಲ್ಲ ಸರ್ಯಾಗಿ ನೆನ್ನೆ ಗೋವಾಗ ಹೋಗ್ಬಿಟ್ಟ ನನ್ನ ಮಗ. ನೆನ್ನೆ ಫ್ಲೈಟಲ್ಲಿ 1.5 ಲಕ್ಷ ಬರ್ತಾ ಇದ್ದಂಗೆ ಸುಳ್ಳು ಹೇಳ್ಬಿಟ್ಟು ಎಂತ ಬಂದ ಡಾಕ್ಟ್ರು. ಹಾಂ ಅದೇ ಸುಮ್ಮನೆ ಕೆಮ್ಮು. ಹಾಂ ನೋ ಲಾಫ್. ಎಲ್ಲರಿಗೂ ಕ್ಯಾಶ್ ಇಲ್ಲ ಫೋನ್ ಎರಡು ಮಾಡ್ತಾ ಇದ್ದೀವಿ ಸರ್. ಸರಿ ಓಕೆ ಸರ್, ಚೆಕ್ ಮಾಡಿ ಫೋನ್ ಮಾಡ್ತೀವಿ. ಗೊತ್ತಿಲ್ಲ ಸರ್, ಸುಸ್ತು ಒಂಥರ. ಮೊನ್ನೆ ಚೆಕ್ ಮಾಡಿದೆ ಹಾಸ್ಪಿಟ್ಲಲ್ಲಿ, ಏನೋ ಏಡ್ಸ್ ಅಂದ್ರು, ಅದು ಏನಂತ ಗೊತ್ತಿಲ್ಲ ಸರ್. ಏಡ್ಸ್ ಆಯ್ತು ಸರ್, 1 ತಿಂಗಳಾಯ್ತು. ಸುಮ್ಮನೆ ಡಾಕ್ಟರ್ ಬಂದ್ರೆ ಸುಮ್ಮನೆ ಅವ್ರು ಏನೋ ಮಾತಾಡ್ತಾರೆ. ಆಯ್ತಾಯ್ತು ಹೋಗು ಆ ಕಡೆ. ಡಾಕ್ಟರ್ ಬಂದವ್ರು ಏನೋ ಮಾತಾಡ್ತಾರ, ಹೋಗ ಆ ಕಡೆ ಹೋಗು. ಅಲ್ಲಿ ಹೇಳ್ಬೇಕು ಸರ್, ಪಂಚಾಯತ್ ಬಂದಿರು. ಡಾಕ್ಟರ್ ಅಣ್ಣ ಅವ್ರು ಗೌರ್ಮೆಂಟ್ ಇದ್ರದ್ದು. ಅಧ್ಯಕ್ಷ ಆಯ್ತಾ? ಅದೇ ಮಾತಾಡ್ತಾ ಇದ್ದೀನಿ ಅಣ್ಣ. ಗೌರ್ಮೆಂಟ್ ಇಂದ ಏಡ್ಸ್ ಇರೋರ್ಗೆ ದುಡ್ಡು ಕೊಡ್ತಾವ್ರೆ ಗೌರ್ಮೆಂಟ್ ಇಂದ 1.5 ಲಕ್ಷ. ಅದಕ್ಕೆ ಅವರು ಇಲ್ಲಿ ಅವರೇ ಸರ್, ಎಲ್ಲ ಇವ್ರಿಗೂ ಇದೆ. ನಮ್ಮ ದೊಡ್ಡಪ್ಪ ಸರ್. ನಿಮ್ದು ಆಯ್ತು ಬಂತಣ್ಣ? ದುಡ್ಡು ಬಂತ? 1.5 ಲಕ್ಷ ಹಾಕಿದ್ರಲ್ಲ ನಿಮ್ಗೆ? ಇವರು ನೆನ್ನೆ ಬಂದಿದ್ರಲ್ಲ ಡಾಕ್ಟರ್. ಕೂತ್ಕೊ. ಏನು ಸರ್ ನಿಮ್ಮ ಹೆಸರೇನಪ್ಪ? ನನ್ನ ಹೆಸರು ನಾಗಪ್ಪ ಸರ್. ಎಲ್ಲಿ ಮನೆ ಇಲ್ಲೇ ಸರ್ ಮುಂದೆಗಡೆ. ಎಷ್ಟು ದಿನ ಆಯ್ತು ಬಂದಲ್ಲ? ಸೀತಪ್ಪ ಗಾರ್ಡನ್ ಐತಲ್ಲ ಇಲ್ಲಿ, ಸೀತಪ್ಪ ಅಲ್ಲಿ. ಎಲ್ಲಿ ಎಷ್ಟು ದಿನ ಆಯ್ತಲ್ಲ? 1 ತಿಂಗಳಾಯ್ತು ಸರ್ ನನಗೆ. ಗೌರ್ಮೆಂಟ್ ಇಂದ ಯಾರು ಬಂದಿಲ್ವಾ? ಗೋವಾಗೆ ಹೋಗಿದ್ದೆ ಸರ್ ನಾನು.
ಮಸಾಜ್ ಪಾರ್ಲರ್ ಅಂತ ಹೋದ್ನಾ ಹಾ ಹಾ ಗೊತ್ತಿಲ್ಲ ಸರ್ ಅದು ಏನಾಯ್ತೋ ಗೊತ್ತಿಲ್ಲ ಸರ್ ಅಲ್ಲಿ ಹೋಗಿ ಮಸಾಜ್ ಮಾಡ್ಕೊಂಡು ಹೇಳ್ ಬರ್ತಾರೆ ಗೊತ್ತಲ್ಲ ಹುಡುಗರು ಹೋದ್ರೆ ಕರೆಕ್ಟಾಗಿ ಕಾಣ್ತಾ ಇದೆಯಾ? ಚಟಗಳೆಲ್ಲ ಗೊತ್ತಲ್ಲ ಸರ್ ಏಡ್ಸ್ ಬಂದಾಗ ಕೈ ಕಾಲ ಇದಾಗುತ್ತೆ, ಕೈ ಆಗ್ತದೆ ಸರ್ ಅದೇ ಒಂದು 2 ನಿಮಿಷಕ್ಕೆ ಹಿಂಗೆ ಆಗುತ್ತೆ ಅಷ್ಟೇ ಕೆಮ್ಮು ಬರುತ್ತೆ ಜಾಸ್ತಿ. ಹೌದೌದು ನಾವು ಫಿಲಮ್ ಆರ್ಟಿಸ್ಟ್ ಅಂತ ಹೇಳಿದೆ. ನಾ ಫಿಲೋಮೀಟರ್ ನಾನೇ ಕಷ್ಟದೊಳಗೆ ಇರಿಸ್ಕೊಳಕ್ ಬರ್ತಿದ್ದೀನಿ. ಇದೆ, ಒಂದ್ ನಿಮಿಷ. ಹಾ ಓಕೆ ಓಕೆ ಹಲೋ, ಬೆಳಿಗ್ಗೆ ಮಾಡೋದಲ್ಲ. ನೀನ್ ಯಾಕೆ ನಾನು ಫಿಲೋಮೀಟರ್ ನಾನು ನಾನೇ ಬರ್ಲಿ ಇಲ್ಲಿ ಸರಿಯಾಗಿದೆಯಾ ನೀನು ಏಡ್ಸ್ ಇರೋರಿಗೆ 1.5 ಲಕ್ಷ ಕೊಡ್ತಾರೆ ಗೌರ್ಮೆಂಟ್ ಇಂದ ಸುಮ್ಮನೆ ಏಡ್ಸ್ ಐತೆ ಅಂದ್ಬಿಡ್ಬೇಕು ನೋಡಿ ಅವ್ನು ಈಸ್ಕೊಂಡಲ್ಲ ನೋಡಿ ಇಲ್ಲವ್ರು ನೋಡಿ ನಿನ್ನೆ ಈಸ್ಕೊಂಡ ನೀನು ಎಷ್ಟು 1.5 ಲಕ್ಷ ಮೊನ್ನೆ ಬಂತಾ 1.5 ಲಕ್ಷನಾ ಅಮೌಂಟ್ ಬಂತು ಸರ್. ನೋಡಿ ಸುಮ್ಮನೆ ಏಡ್ಸ್ ಐತಂದ್ರೆ 1.5 ಲಕ್ಷ ಕೊಡ್ತಾರೆ ನೋಡಿ ಈಸ್ಕೊಂಡವನು ಅವನು ನೋಡೋನು ಕೆಮ್ಮು ಕೆಮ್ಮು ಆಯ್ತು ಸರ್ ಬನ್ನಿ ಸುಮ್ಮನೆ ಸುಮ್ಮನೆ ಸರ್ ಯಾವರು? ಇದೇ ಊರೇ, ಸ್ವಂತ ಊರು ಇದೇ ಊರಾ? ಎಷ್ಟು ದಿನ ತೇಡ್ಸ್ಕೊಂಡು ನಿಮಗೆ? ಎಷ್ಟು ದಿನ ತೇಡ್ಸ್ಕೊಂಡು? 3 ತಿಂಗಳಾಯ್ತು. 3 ತಿಂಗಳಾಯ್ತಾ? ಎಲ್ಲಿ ಹೋಗಿದ್ರಿ ನೀವು ಏಡ್ಸ್ಕೊಳ್ಳಕ್ಕೆ? ಗೋವಾ ಹೋಟ್ಲು. ಹೋಟ್ಲಲ್ಲಿ ಸರ್ ಬಂದಿದ್ದು ಬರ್ತಾ ಇದೆ. ಹಾಂ ಬರ್ಲಿ ಸರ್ ಸುಮ್ಮನೆ ಇರೋಣ ಹಲೋ, ಅಂತ ಹೋಗಿದ್ದೆ ಬಂತು ನೋಡೋ 1.5 ಲಕ್ಷ ಕೊಟ್ಟವ್ರು ನಿನ್ನೆ ಅವನು ಅದಕ್ಕೆ ನಾನು ನಾಟಕ ಸರ್ಕಾರ ಹೋಟ್ಲು. ಸರ್ಕಾರ ಹೋಟ್ಲ ಕೆಲಸ ಮಾಡಿ. ಅವನು ಗೋವಾದೊಳಗಿದ್ದೆ ನಾನು ಗೋವಾದೊಳಗಡೆ ಮೇರಿ ಅಂತ ಸವಾಸ ಮಾಡಿ ಹಿಂಗೆ ಆಗೈತೆ ಅಂತ ಮೇರಿ ಕೆಂಪು ಆಂಜಿನಪ್ಪಳ ಎಲ್ಲ ಕಣ್ಣೆಲ್ಲ ಕರೆಕ್ಟಾಗಿ ಕಾಣ್ತಾ ಇದೆಯಾ? ಏಡ್ಸ್ ಬಂದವ್ರಿಗೆ ಕಣ್ಣು ಕಾಣಲ್ಲ, ಸ್ವಲ್ಪ ಇದಾಗುತ್ತೆ, ಮೈಯೆಲ್ಲ ಇದಾಗುತ್ತೆ, ಬಿದ್ದಂಗೆ ಆಗುತ್ತೆ, ಹೋಗ ಅದೇ ಬರ್ತಾರೆ ಹೋಗಿ ಬಿದ್ದಂಗೆ ಆಗುತ್ತೆ. ವೈಬ್ರೇಷನ್ ಆಗ್ತಿದೆ. ವೈಬ್ರೇಷನ್ ಸರ್ ಆಗ್ತಿದೆ ನಿಮ್ಗೆ ಏನಾದ್ರು? ಯಾವಾಗಿಂದ? 3 ತಿಂಗಳು ತೇರಿಸ್ಕೊಂಡು. ಸರ್ ಯಾಕೆ ಹಿಂಗೆ ಆಗುತ್ತೆ ಸರ್ ಇದು ಏಡ್ಸ್ ಬಂದವ್ರಿಗೆ ಆಗುತ್ತೆ ಸರ್ ಇದು. ಈ ತರ ನಿಮ್ಗೆ ಆಗ್ತಿಲ್ಲ, ಯಾಕಂದ್ರೆ 1.5 ಲಕ್ಷ ಬರುತ್ತೆ ಗೌರ್ಮೆಂಟ್ ಇಂದ, ಅದಕ್ಕೋಸ್ಕರ ಇದು ಆಗುತ್ತೆ ಸರ್ ಇದ್ರೆ ಮಾತ್ರ ಕೊಡ್ತೀವಿ. ವೈಬ್ರೇಷನ್ ಆಗ್ತಿದೆ, ಸುಮ್ಮನೆ ಇದ್ರೆ ನೀವು ಆಗ್ತಿಲ್ಲ ನಿಮ್ಗೆ. ಇಲ್ಲ ಸರ್ ನಮ್ಮ ದೊಡ್ಡಪ್ಪನೇ ಸರ್ ನಮ್ಮ ದೊಡ್ಡಪ್ಪನೇ ಇಬ್ರು ಒಂದೇ ಸರ್ ನಮ್ಮ ದೊಡ್ಡಪ್ಪ ಸರ್. ಅಂದ್ರೆ 2 ಸಸಿ ಬರಕ್ಕೆ ಇಬ್ರು ಗೋವಾಕ್ ಹೋಗಿದ್ರಾ? ಇಲ್ಲ ಸರ್ ಇವರಿಂದ ಬಂದಿದ್ದ ಇವರಿಂದ ನನ್ನ ಹತ್ರ ಮಲ್ಕೊಂಡಿದ್ದ ನೀನು ಏನ್ ಮಾತಾಡ್ತೀಯ ಅಣ್ಣ ನೀನು ಅಲ್ಲ, ಇವರಿಂದ ನಿಮ್ಗೆ ಏಡ್ಸ್ ಬಂದಿದ್ಯಾ? ಪಕ್ಕದಲ್ಲಿ ಮಲ್ಕೊಂತಾರೆ ಬಂದ್ಬಿಟ್ಟೈತೆ ಅಂತಾರೆ ಹೋಗಿದ್ದ ನಮಸ್ತೆ ಅಣ್ಣ ಅದೇ ಬಂತ ದುಡ್ಡು ಬಂತು ಬಂತೀರಾ? ನಿಮ್ಗೆ ಏನು ಆಗ್ತಾ ಇಲ್ಲ ಈ ತರ? ಸರ್ ನಿಮ್ಮ ನಂಬರ್ ಹೇಳಿ ಸರ್, ಫೋನ್ ಪೇದು ಅದು ಏನಾದ್ರು? 6322 6322 44 44 1787 ಅಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್, ಹೋಗ್ಬಿಡ್ತೀನಿ, ಅಷ್ಟು ಊರಿಗೆ ಹೋಗ್ತೀನಿ, ತೊಂದ್ರೆ ಇಲ್ಲ. ಅಣ್ಣ ಬರ್ತೀನಿ ನಾ ಮನೆ ಹತ್ರ ಬರ್ತೀನಿ ಹೋಗಿರ್ರಿ ಬಂದೆ ಅದೇ ಬಾಡಿಗೆ ಕಟ್ತೀನಿ ನಾನು ಇವತ್ತು ಬಂದು ಕಟ್ತೀನಿ ಬಾಡಿಗೆ ಅಮ್ಮ ಫೋನ್ ಬರ್ತಾ ಇದೆ ಸರ್ ಫೋನ್ ಬರ್ತಾ ಇದೆ ತೊಂದ್ರೆ ಇಲ್ಲ, ಅಷ್ಟು ಹೋಗ್ತೀನಿ ನಾವು. ಇಲ್ಲ ಸರ್, ಇಲ್ಲ ಸರ್, ಏನು ನಾಟಕ ಮಾಡಕ್ ಬರಲ್ಲ ನಿನಗೆ ನಿನ್ನಿಂದ ನನಗೂ ಸಿಗ್ದಂಗೆ ಆಗ್ಬಿಡ್ತೈತೆ ನಾಟಕ ಆಡು ಈ ಕಡೆ ಬಾ ಜಲ್ದಿ ಈ ಕಡೆ ಕೂತ್ಕೊಂಡು ಆಡು ಈ ಕಡೆ ಕೂತ್ಕೊ ಈ ಕಡೆ ತಿರ್ಗಿ ಹಿಂಗೆ ಕೂತ್ಕೊ ಕೆಂಪದಂಗೆಲ್ಲ ಮಾಡು ಬಿದ್ದಂಗೆಲ್ಲ ಮಾಡ್ಬೇಕು ನಾನು ಮಾಡ್ತಾ ಇದ್ದೀನಿ ನೋಡಿ ಹಿಂಗೆ ಮಾಡಿ ನೋಡಿ ಹಿಂಗೆ ಭಗವಂತ ಯಾಕಪ್ಪ ಇಟ್ಕೊಂಡಿದೆ ನಮ್ಮಂತವ್ರನ್ನ ಅಮ್ಮ ಬಿದ್ದೋದ್ರು ಸರ್ ಸರ್ ಸುಮ್ಮನೆ ಸರ್ ತುಂಬಾ ಕೆಂಪು ತೋರ್ಸಕ್ಕೆ ದೊಡ್ಡಪ್ಪ ಮೆಲ್ಗೆ ದೊಡ್ಡಪ್ಪ ಮೆಲ್ಗೆ ಕ್ಯಾಶ್ ತಗೊಂಡ್ಬಿಡ್ತೀವಿ ಸರ್, ಒಂದೇ ಕ್ಯಾಶಾ ತಗೊಂಬನ್ನಿ ಸರ್ ಏನಿಲ್ಲ ಹೋಗೋಣ ಬಂದೆ ಹೋಗಿ ಅಮ್ಮ ಸುಮ್ಮನೆ ನಾಟ್ಕಾಡು ಏನು ಗೊತ್ತಾ ಏಡ್ಸ್ ಬಂದವ್ರಿಗೆ ನೋಡು ಹಿಂಗೆಲ್ಲ ಮಾಡ್ತಾರೆ ಅದೆಲ್ಲ ಮಾಡ್ಬೇಕು ಅವ್ನು ಬಂದಾಗ ಮಾಡು ಬರುತ್ತೆ ಕ್ಯಾಶ್ ತೊಗೊಂಬರಕ್ಕೆ ಹೋಗೋನು ಸುಮ್ಮನೆ ಕಮಿಷನ್ ಎಷ್ಟು ಕೊಡ್ತೀಯಾ ಹಾಂ 1.5 ಲಕ್ಷದಲ್ಲಿ ಎಷ್ಟು ಕೊಡ್ತೀಯಾ ನೀ ಎಷ್ಟು ಕೊಡ್ತೀಯ ಹೇಳು 1 ಲಕ್ಷ ನಿನಗೆ 50,000 ನನಗೆ ಹಾಂ ಇಲ್ಲ 50,000 ನೀ ತಗೋ 1 ಲಕ್ಷ ನಾನು ತಗೋತೀನಿ ಓಕೆನಾ ಹಾಂ ಬಂದ್ರೆ ಅಮ್ಮ 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 ಕೂಗು ಭಾರ ಎಲ್ಲ ನನ್ನ ಮೇಲೆ ಹಾಕ್ಬಿಟ್ಟಿದ್ಯಾ ಅಣ್ಣ ಸರ್ ನಾನು ನಡ್ಕೊಂಡು ಹೋಗಿ ತೋರಿಸ್ತೀನಿ ನೋಡಿ ಸರ್ ನಡ್ಕೊಂಡು ಹೋಗಿ ತೋರಿಸ್ತೀನಿ ನಡೆಯಕ್ಕಾಗ್ತದೆ ಸರ್ ತಲೆ ಸುತ್ತು ಬರ್ತಾ ಇದೆ ಅಮ್ಮ ತಲೆ ಸುತ್ತ ಸರ್ ನಿಮಗೆ ಹೆಂಗಾಗ್ತಿದೆ ಸರ್? ನನಗೂ ಅವ್ರಿಗೂ ಹಂಗೆ ಬೇಡ
ಓವರ್ ಬೇಡ ಅಣ್ಣ ಬಾ ಈ ಕಡೆ ಬಾ. ಅಮ್ಮ ಬಾಳ ದೊಡ್ಡಪ್ಪ ಬಾ ಬಾ ದೊಡ್ಡಪ್ಪ ಬಾ ಓವರ್ ಆಕ್ಟಿಂಗ್ ಸುಸ್ತಾಗ್ತಾ ಇದೆ ನೀವು ಸುಸ್ತಾಗ್ತಾ ಇದೀರಿ ಸ್ಟೆಥೋಸ್ಕೋಪ್ ಏನು ಇದಕ್ಕೆ ಹೇಳ್ಬಾರ್ದು ಸರ್ ಹುಲ್ಲು ಎಷ್ಟು 3 ತಿಂಗಳಾಯ್ತು ಬಂದು ಗೋವಾಕ್ಕೆ ಹೋಗಿದ್ರಿ ನೀವು ಅಲ್ಲಿ ನೋಡಕ್ಕಂತ ಹೋದ್ರು ಮಲ್ಕೊಂಡ್ಬಿಟ್ರು ಸರ್ ಹೋಗಿ ನೋಡಕ್ಕಂತ ಹೋಗಿ ಮಲ್ಕೊಂಡ್ಬಿಟ್ರು ಮೇರಿನ ನೋಡಕ್ಕಂತ ಹೋದ್ರು ಸರ್ ಹೇಳ್ಬಾರ್ದು ಸರ್ ಎಲ್ಲ ಆಗೋಯ್ತು ಜೀವನನೇ ಹೋಯ್ತು ಹೇಳಿ ಹೇಳಣ್ಣ ಹೇಳಿ ದೊಡ್ಡಪ್ಪ ಸರಿ ದೊಡ್ಡಪ್ಪ ಎಲ್ಲ ಹೇಳಲಿ ನಾನ್ ಹೇಳ ನಿಮ್ ಮಗನ ಹೆಸರೇನು ತಮ್ಮನ ಮಗನ ಹೆಸರು ಹೇಳು ನಿಮ್ ತಮ್ಮ ಮಗನ ಹೆಸರೇನಪ್ಪ ಮನೋಜ್ 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 ನನ್ಗೂ ಇವತ್ತೇ ಹೆಸರು ಗೊತ್ತಾಗಿದ್ದೆ ಹೆಸರು ಏಡ್ಸ್ ಬಂದ್ಮೇಲೆ ಮರ್ತೋಗ್ಬಿಟ್ಟಿದ್ದೆ ಈಗ ಇವ್ರು ಹೇಳಿದ್ಮೇಲೆ ಗೊತ್ತಾಯ್ತು ನನ್ನ ಹೆಸರು ಮನೋಜು ಅಂತ ಮನೋಜು ಅಂತ ಕರ್ಕೊಂಡು ಹೋಗೋಣ ಸರ್ ಬನ್ನಿ ಸ್ವಲ್ಪ ದೂರ ಸರ್ ನಾವು ಹೊಡೆದ್ ನೋಡಿ ನಮ್ ಕೈಲಿ ಆಗ್ತಾರೆ ಸರ್ ಕರ್ಕೊಂಡು ಹೋಗಿ ನೋಡಿ ಇಬ್ರು ನಡೀತೀವಿ ನಾನ್ ಇವ್ರ ಸಪೋರ್ಟ್ ಊಟಕ್ಕೆ ಬಂದ್ವಿ ಈಗ ಟಿಫನ್ ಮಾಡ್ಕೊಂಡು ಇವ್ರು ನನಗ್ ಸಪೋರ್ಟ್ ಮಾಡ್ತಾರೆ ನಾನು ಇವ್ರ ಸಪೋರ್ಟ್ ಮಾಡ್ತೀನಿ ಕುಚ್ಚಿಕೋ 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 ನಾನು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಕುಚ್ಚಿಕೋ 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 ನಾವು ದೊಡ್ಡಪ್ಪನ ಮಕ್ಕಳು ಕುಚ್ಚಿಕೋ ಎಷ್ಟು ನಿಮಿಷ ಆಯ್ತು ಡಾಕ್ಟ್ರೇ 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 ಕೇಳಪ್ಪ ಈ ಕಡೆಯಿಂದ ಹೋಗಪ್ಪ ಈ ಕಡೆಯಿಂದ ಹೋಗು ನೀರ್ ಕೊಡ್ರ ಹಾ ನೀರ್ ಕೊಡ್ರ ನಿಮ್ ಮಕ್ಕ ಮುಚ್ಚ ನೀರ್ ಕೊಡ್ರ ಕೊಡ್ರ ಎಷ್ಟ್ ನಿಮಿಷಪ್ಪ ಆಯ್ತಾ ಒಂದೇ ನಿಮಿಷ ಏನು ನಿಮಿಷ ಆಂಕರಿಂಗ್ ಎಲ್ಲ ಸೇರಷ್ಟು ಆಗ್ಬಿಡುತ್ತೆ ನೀವ್ರು ಕೊಡ್ತೀರಾ ಮ್ಯಾಲಿಂದ ಹಾಕಿ ಮುಟ್ಟಿಸ್ಕೊಳಲ್ಲ ನೀವು ನಮ್ ಮುಟ್ಸಲ್ಲಲ್ವಾ ನೀವು ಆಯ್ತಪ್ಪ ಹಾಕಪ್ಪ ಹೌದೌದು ಮುಟ್ಸಲ್ಲ ಗೊತ್ತಾಯ್ತು ಡಾಕ್ಟ್ರೇ ಡಾಕ್ಟರ್ ನೀರ್ ಕುಡಿದ್ಮೇಲೆ ನಿಂಗೆ ಆಗ್ತಾ ಇತ್ತು ಯಾಕೆ ಗೊತ್ತಿಲ್ಲ ಡಾಕ್ಟರ್ ಗೊತ್ತಿಲ್ಲ ಏನೋ ಅಂತದೆ ಒಳಗೇನೋ ಅಂತದೆ ಒಳಗೇನೋ ಅಂತದೆ 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 ಸಾಕು ದೊಡ್ಡಪ್ಪ ಏನ್ ಮಾಡೋಣ ಗೊತ್ತಾ ಬಾ ಈ ಕಡೆಯಿಂದ ಹೋಗೋಣ ಬಾ ಬಾ ಸರ್ ಅಲ್ಲಿ ದುಡ್ಡು ಕೊಟ್ಬಿಡಿ ಯಾವ ಕಡೆ ಓಪನ್ ಮಾಡ್ತೀರಪ್ಪ ಈ ಕಡೆನಾ ಮಾಡ್ರಪ್ಪ 1.5 ಲಕ್ಷ ಕೊಡ್ರಪ್ಪ ಬೇಗ ಟೈಮ್ ಆಯ್ತು ಏನಣ್ಣ ಅದು ಮನೆಗ ಅದೇ ಕ್ಯಾಮ್ರಾ ಇಟ್ಟವ್ರೆ ಇದು ಕುರಿಗಳ ಸ್ವಾಮಿ ಅಂತ ಕಾಮಿಡಿ ಪ್ರೋಗ್ರಾಮ್ ನಿಮ್ಮನ್ನ ಕುರಿ ಮಾಡ್ತಾ ಇದೀವಿ ಎಂಥ ಕಲಾವಿದಣ್ಣ ನೀನು ಎಂಥ ಕಲಾವಿದಣ್ಣ ನೀನು ಏನ್ ನಿಂತರ ಕಲಾವಿದ ನಮ್ ತಾಯಣಿಗೆ ಇಷ್ಟು ಹೇಳಿ ನೋಡಿಲ್ಲ ನಾನು ಸುಸ್ತಾಗ ಗಿಫ್ಟ್ ತಗೊಂಬರಪ್ಪ ಅಣ್ಣಂಗೆ ಕಷ್ಟಪಟ್ಟ ದಯವಿಟ್ಟು ಕ್ಷಮಿಸಿ ಇದು ತಮಾಷೆಗಾಗಿ ನಿಮ್ಮನ್ನ ನಗ್ಸೋ ಉದ್ದೇಶಕ್ಕಾಗಿ ಅಣ್ಣ ನಿಮ್ಮ ಹೆಸರೇನು ಏಡ್ಸ್ ಎಷ್ಟು ವರ್ಷದಿಂದ ಐತೆ 3 ತಿಂಗಳದಿಂದನಾ ಅಪ್ಪ ಎಂತ ನಟನೆ ಗುರು ನಿಂದು ಅಣ್ಣವ್ರು ಏನಾದ್ರು ನೋಡಿದ್ರೆ ನಿಮ್ಗೆ ಅವರೇ ಪ್ರಶಸ್ತಿ ಕೊಟ್ಬಿಡ್ತಾ ಇದ್ರು ನಿಮ್ ನಟನೆ ನೋಡಿ ಎಂತ ನಟನೆ ಅಣ್ಣ ನಿಂದು ಆಕ್ಟಿಂಗು ಓವರ್ ಆಕ್ಟಿಂಗು ಎಲ್ಲ ಇತ್ತು ಸೂಪರ್ ಅಣ್ಣ ನೀವು ಸಕ್ಕತ್ತಾಗಿ ಮಾಡಿದ್ರಿ ಮಾತ್ರ ಬೊಂಬಾಟು ಓಕೆ ಈ ತರ ಇರೋದು ಏನಪ್ಪಾ ಅಂದ್ರೆ ಕೊಡಿ ಗಿಫ್ಟ್ ಕೊಟ್ಬಿಡೋಣ ಫಸ್ಟ್ ತೊಳ್ಳಿ ಕೊಡಿ ಬಿಸಿ ಬಿಸಿ ಕಾಫಿ ಕುಡಿಬೇಕಾದ್ರೆ ನಾನು ಕುರಿಯಾಗಿದೆ ಅಂತ ಜ್ಞಾಪಿಸ್ಕೋಬೇಕು ಓಕೆ ಅಣ್ಣ ಏನಂದ್ರೆ ಏಡ್ಸ್ ಪೇಷಂಟ್ಸ್ ಇರ್ತಾರೆ
ಅವ್ರಿಗೆ ಕೀಳಾಗಿ ನೋಡಬಾರ್ದು, ಕರೆಕ್ಟ್ ಅಲ್ವಾ? ಎಲ್ಲ ಒಂದೇ ತರ ನೋಡ್ಬೇಕು, ಕರೆಕ್ಟ್ ಅಲ್ವಾ? ಊಟ ಮಾಡೋದು ಹಂಗೆ ಅದು ಏನಂದ್ರೆ ಇಂಜೆಕ್ಷನ್ ಅದು ಯೂಸ್ ಮಾಡೋದು ಅವರು ಉಪಯೋಗಿಸಿದ್ದು ಏನಾದ್ರು ಇತ್ತಂದ್ರೆ ಆ ಥರ ಆಗುತ್ತೆ. ಹಂಗಿಲ್ಲ ಅಂದ್ರೆ ಏನು ತೊಂದರೆ ಇರೋದಿಲ್ಲ ಅಲ್ವಾ? ಸೊ ಅವ್ರನ್ನ ನಾವು ಎಲ್ಲರನ್ನ ನಾವು ಹೆಂಗ ಪ್ರೀತಿಸ್ತೀವೋ ಅವ್ರನ್ನ ಹಂಗೆ ಪ್ರೀತಿಸ್ಬೇಕು, ಕರೆಕ್ಟ್ ಅಲ್ವಾ? ಅಷ್ಟೇ. ಒಂದು ಮೆಸೇಜ್ ಕೊಡಕ್ಕೆ ಬರ್ತೀವಣ್ಣ. ಧನ್ಯವಾದಗಳು. ಕೆಮ್ಮಲ್ವಾ ಈಗ? ಓ ಅಬ್ಬಾ ಯಪ್ಪ ನಡ್ರಪ್ಪ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.